ಎಲ್ರ ಕಾಲ ಎಳಿತ ಕಾಲ, ನೀವು ನಮ್ ಕಾಲ ಎಳಿದಂಗೆ ಎಲ್ರು ಕಾಲ ಎಳಿತ ಕಾಲ. ಇಲ್ಲ ಇಲ್ಲ, ಲೈಫಲ್ಲಿ ಪ್ರತಿಯೊಬ್ಬರದು ಕಾಲ ಎಳಿಲೇಬೇಕು. ಅದು ಅದು ಕಟ್ಟಿಟ್ಟ ಬುತ್ತಿ. ನೀನೇನು ತಿಪ್ಪರ್ಲಾಗ ಹೊಡೆದ್ರು ಕಾಲ ಎಳೆಯಲ್ಲ, ನಿನ್ ಕಾಲ ಎಳೆದಲ್ಲಿ ಬಿಡೋದಿಲ್ಲ ಅನ್ನೋದು ಯಾವುದೇ ಕಾರಣಕ್ಕೂ ಸುಳ್ಳು ಅನ್ನೋ ಮಾತಲ್ಲವಲ್ಲ. ಇಟ್ ಈಸ್ ಫ್ಯಾಕ್ಟ್. ಇದು ನಿಮಗೂ ಗೊತ್ತದು, ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರನೇ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಅವ್ನ ಕಾಲ ಎಳೆಯುತ್ತೆ ಕಾಲ, ಅದಂತೂ ಕನ್ಫರ್ಮ್. ಸೊ ಆ ಒಂದು ಶೀರ್ಷಿಕೆನ ಆಕ್ಚುಲಿ ಮುಂಚೆ ಇದು ನೀವೇನೇ ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ಒಂದು ಟೈಟಲ್ ಇತ್ತು. ಈಗ ಅದು ಎಲ್ಲರ ಕಾಲ ಎಳೆಯುತ್ತೆ ಕಾಲ ಆಗಿದೆ. ಹಾಗಾಗಿ 24ನೇ ತಾರೀಕು ನಿಮ್ಮ ಮುಂದೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ಟ್ರೈಲರ್ ಹಳ್ಳಿ ಸೊಗಡನ್ನ ತಗೊಂಡ್ಬಂದಿದ್ದೀರಾ, ಲೋಕಲ್ ಭಾಷೆಗಳು, ಅದರಲ್ಲೂ ಅರ್ಚನಾ ಮೇಡಮ್ ಡೈಲಾಗ್ಸ್ ಕತೆ ಇದು ಮಾಡಿದ್ದೀರಾ. ಇದೆಲ್ಲ ಯಾವ ತರ ಇದು ಟೋಟಲಿ ಹಳ್ಳಿನಲ್ಲಿ, ಅಂದ್ರೆ 99% ಹಳ್ಳಿನಲ್ಲಿ ಶೂಟ್ ಮಾಡಿರುವಂತಹ ಒಂದು ಸಿನಿಮಾ ಇದು. ಕನಕಪುರದಲ್ಲಿ ಕೆಲಾವಸಂದ್ರ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಡ್ ಬಂದಂತಹ ಸಿನಿಮಾ ಇದು. ಟಿಪಿಕಲ್ ಹಳ್ಳಿನೇ, ಅಂದ್ರೆ ಬರೀ ಹೆಂಚಿನ ಮನೆ ಇರುವಂತಹ ಊರು. ಆ ಊರಲ್ಲಿ ಹೋಗಿ ಶೂಟ್ ಮಾಡ್ಕೊಂಡ್ ಬಂದಿರುತ್ತೆ. ರೆಟ್ರೋ ಬ್ಯಾಕ್ ಗ್ರೌಂಡ್ ಅಲ್ಲಿ 90ನೇ ಇಸ್ವಿನಲ್ಲಿ ನಡೆಯುವಂತಹ ಕಥೆ ಇದು. ಅಂದ್ರೆ ಈ ಹಳೆ ಕಥೆಗಳು ತೋರಿಸ್ಬೇಕಂದ್ರೆ ಒಂದು ತಯಾರಾಗ್ಬೇಕು, ಸೆಟ್ ಆಗ್ಲಿ ಪ್ರತಿಯೊಂದು. ಇವಾಗೆಲ್ಲ ಮಾಡ್ರೆ ಬಿಟ್ಟಿದೆ. ಏನು ಅಂದ್ರೆ ಇದಕ್ಕೆ ಪ್ರೀ ಪ್ರೊಡಕ್ಷನ್ಗೆ ನಾವು ಸುಮಾರು ಒಂದು 8 ತಿಂಗಳೇನೋ ತಗೊಂಡ್ವಿ. ಬಿಕಾಸ್ ರೆಟ್ರೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಗೆ ನಾವು ಇದಕ್ಕೆ ನ್ಯಾಯ ಒದಗಿಸಬಹುದು ಅನ್ನೋ ಒಂದು ಉದ್ದೇಶದಿಂದ. ಬಟ್ ಆಮೇಲೆ ನಮ್ಗೆ ಲೊಕೇಶನ್ ಸಿಕ್ಮೇಲೆ ಎಲ್ಲ ನ್ಯಾಚುರಲ್ ಲೊಕೇಶನ್ಸ್ ಶೂಟ್ ಮಾಡಿದ್ವಿ. ಸಾಂಗ್ಗೆ ನಾವು ಚೂರು ಸೆಟ್ ಹಾಕೊಂಡ್ವಿ ಅಷ್ಟೇ ಹೊರತು ಮಿಕ್ಕಿದೆಲ್ಲ ಬರೀ ಇದ್ರ ಲೊಕೇಶನ್ಸ್, ಲೈವ್ ಲೊಕೇಶನ್ಸ್ ಅಲ್ಲೇ ನಾವು ಶೂಟ್ ಮಾಡಿರೋದು. ಕ್ಯಾಸ್ಟಿಂಗ್ ಹೆಂಗೆ ಚಂದನ್ ಶೆಟ್ಟಿಗೋಸ್ಕರನೇ ಬರ್ದಿದ್ ಸಿನಿಮಾ ಇದು, ಅದಂತೂ ಸತ್ಯ. ಯಾಕಂದ್ರೆ ನಾವು ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ಬರ್ದಾಗ ಇವ್ರು ಇದು ತುಂಬಾ ಆಪ್ಟ್ ಆಗಿ ಕಾಣುತ್ತೆ ಅಂತ ಹೇಳಿ ಅವ್ರು ಇದ್ದಿದ್ದ ವೆಯ್ಟ್ ನ ಸ್ವಲ್ಪ ದಪ್ಪ ಮಾಡಿಸಿ ಚೆನ್ನಾಗಿ, ಅವರು ಹಿ ವಾಸ್ ಅಬೌಟ್ 90 kgs ಅಂಡ್ ಅಬೌವ್. ಸೊ 90 kg ಮೇಲ್ ಮಾಡಿಸಿ ಅವರು ಈ ಕಾಲಘಟ್ಟದಲ್ಲಿ ಹೇಗಿದ್ರು ಅದನ್ನ ಡಿಲೀಟ್ ಮಾಡಿಸಿ ಆ ಕಾಲಘಟ್ಟದಲ್ಲಿ ಹೇಗೆ ಕಾಣಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾಡಿದಂತ. ಅರ್ಚನಾ ಆಲ್ಸೋ ಈ ಕ್ಯಾರೆಕ್ಟರ್ ಯಾಕೆ ಬಹಳ ಸೂಟ್ ಆಗಿ ಕಾಣ್ತಾಳೆ ಅಂತ ಅನ್ಸಿದ್ದು. ಅಂಡ್ ಶಿ ಇಸ್ ಡನ್ ವೆರಿ ಫ್ಯಾಂಟಾಸ್ಟಿಕ್ ಜಾಬ್, ಅದ್ರ ಬಗ್ಗೆ ಸಂಶಯ ಇಲ್ಲ. ಹಾಗೆ ಸ್ವಲ್ಪ ಇವಾಗ ಅಂದ್ರೆ ಈಗಿನ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ವರ್ಷ ಒಂದ್ ಲವ್ ಮೂವಿ ಬಂದ್ಬಿಟ್ಟು ಯಾವ್ದೇ ಸಿನಿಮಾಗಳಿಗೂ ಜನ ಬರ್ತಾ ಇಲ್ಲ. ಬರ್ತಾರಮ್ಮ, ನನ್ನ ಅಭಿಪ್ರಾಯ ಏನ್ ಗೊತ್ತಾ, ರೀಚ್ ಮಾಡಿಸೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಲುಪಿದಾಗ ಇದು ನಿಜವಾಗ್ಲೂ ಇದು ನಾವು ನೋಡಬಹುದು ಅಂತ ಅನ್ಸಿದ್ರೆ ಎಲ್ಲಿದ್ರೂ ಓಡ್ ಬರ್ತಾರೆ, ಅದಂತೂ ಗ್ಯಾರಂಟಿ ಇದೆ. ನಮ್ ಸಿನಿಮಾ ಸ್ವಲ್ಪ ಹಳೇದಾಗಿರೋದ್ರಿಂದ ಹಳೆ ಕಾಲದ ಪ್ರಿಯರು ಈ ಸಿನಿಮಾ ಬಂದು ನೋಡ್ತಾರೆ. ಈ ಸಿನಿಮಾಕ್ಕೆ ಅವರೇ ಒಂದು ಜೀವಾಳ, ಅವ್ರು ಇಲ್ಲದೆ ಇದ್ರೆ ಮಜಾ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಅವ್ರಿಗೂ ಗೊತ್ತು. ನಾನು ಪ್ರತಿ ಪ್ರೆಸ್ ಮೀಟ್ ಆಗ್ಲಿ ಅಥವಾ ಯಾವ್ದೋ ಒಂದು ವಿಡಿಯೋದಲ್ಲಾಗ್ಲಿ ನಾನು ಅದನ್ನ ಮೆನ್ಷನ್ ಮಾಡಿದೀನಿ. ಹಳೆ ಕಾಲದವ್ರಿಗೆ ಅಂತಾನೆ ಮಾಡಿದಂತ ಸಿನಿಮಾ. ಅಂಡ್ ಅವ್ರುಗಳು ಬಂದು ನೋಡಿದ್ರೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಎಲ್ರ ಕಾಲ ಎಳೆಯುತ್ತೆ ಕಾಲ. ಈಗ ಮುಂಚೆ ನಾವು 90ನೇ ಇಸ್ವಿನಲ್ಲಿ ಅಥವಾ ಸುಮ್ಮನೆ 2000 ಇಸ್ವಿ ಅಂತಾನೆ ಅನ್ಕೋಣ. 2000 ಇಸ್ವಿನಲ್ಲಿ ನಾವು ಟೈಮ್ಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ ಟೈಮ್ಗೆ ನಾವು ದೇವ್ರು ಅಂತ ನಾವು ತಿಳ್ಕೊಬೇಕಾಗಿದೆ. ಕಾಲದಲ್ಲಿ ಸಮಯ ಅನ್ನೋದು ದೇವ್ರು ಕೂಡ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಒಂದೇ ಒಂದು ಕ್ಷಣದಲ್ಲಿ ಅಚಾತುರ್ಯ, ಒಬ್ಬನಿಂದ ಆಗುವ ಅಚಾತುರ್ಯ ಹೇಗೆಲ್ಲ ತಿರುಗಿಸಬಹುದು ಅನ್ನೋದು ಒಂದು ಸಿನಿಮಾ ಕಾಣಿಸುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಕಾಲು ಎಳೆಯುತ್ತೆ ಕಾಲ ಅನ್ನೋದನ್ನ ಹೇಳೋದಕ್ಕಿಂತ ಹೊರಟಿರುವಂಥದ್ದು. ಏಪ್ರಿಲ್ 24 ನಮ್ಮೆಲ್ಲರ ನೆಚ್ಚಿನ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಬ್ಬ. ಅನಾಯಾಸವಾಗಿ 17ನೇ ತಾರೀಕು ಬರಬೇಕಾಗಿತ್ತು. ಕಾರಣಾಂತರ ಎಷ್ಟೋ ಕಡೆ ನಾವು ಪಬ್ಲಿಸಿಟಿನ ಶುರು ಮಾಡ್ಬಿಟ್ಟಿದ್ವಿ 17ನೇ ತಾರೀಕು ಅಂತ. ಕಾರಣಾಂತರದಿಂದ ಅಂಡ್ ಅವರ ಆಶೀರ್ವಾದದಿಂದನೇ ನಾವು ಮುಂದುವರಿಬೇಕು ಅಂತ ನಾವು ಉದ್ದೇಶದಿಂದನೇ ಏಪ್ರಿಲ್ 24ನೇ ತಾರೀಕು ರಾಜ್ಯಾದ್ಯಂತ ನಾವು ಈ ಸಿನಿಮಾ ಬಿಡುಗಡೆ ಮಾಡ್ತಾ ಇದೀವಿ. ಚಂದನ್ ಫಿಲ್ಮ್ಸ್ ಅವ್ರದ್ರು ಅಂಡ್ ಶ್ರೀಯುತ ಗೋವಿಂದ ರಾಜ್ ಅವರು ಇದರ ನಿರ್ಮಾಣ ಮಾಡಿದ್ದಾರೆ. ಅಂಡ್ ಅತ್ಯದ್ಭುತವಾಗಿ ಬಂದಿದೆ. ಚಂದನ್ ಶೆಟ್ಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರ್ಚನಾ ಕೊಟ್ಟಿಗೆ ಅಂಡ್ ರಾಕೇಶ್ ಪೂಜಾರಿ, ಮಲ್ಯ ರಮೇಶ್ವರು, ತಾರಮ್ಮ, ದತ್ತಣ್ಣ, ಮಂಜು ಪಾಗವಾಡ, ಪಿ ಡಿ ಸತೀಶ್ ಚಂದ್ರ ಅವ್ರು ಕಾಣಿಸ್ಕೊತಾರೆ. ಎಲ್ಲ ಪಾತ್ರಕ್ಕೂ ಒಂದು ಜಸ್ಟಿಫಿಕೇಶನ್ ಇದೆ ಅಂತ